ಎಲ್ಲ ಪತ್ರಿಕಾರ್ಮಿಕರಿಗೂ ನಮಸ್ಕಾರ. ಆಗಲೇ ಕ್ಷಮೆ ಕೋರ್ದೆ, ಇನ್ನೊಂದ್ಸಲಿ ಕ್ಷಮೆ ಕೋರ್ತೀನಿ. ನಾನು ಯಾವತ್ತೂ ಯಾರಿಗೂ ವೆಯ್ಟ್ ಮಾಡಿಸಲ್ಲ. ಬೆಂಗಳೂರಿನಲ್ಲಿ ರಸ್ತೆಗಳು ತುಂಬ ಅದ್ಭುತವಾಗಿದೆ, ಹಾಗಾಗಿ ಟ್ರಾಫಿಕ್ ಜಾಮ್ ಆಯಿತು, ಲೇಟಾಗಿ ಬಂದೆ. ಕ್ಷಮೆ ಇರಲಿ. ಒಂದು ಸಣ್ಣ ರಿಕ್ವೆಸ್ಟ್ ಸರ್, ಸಾರಿ, ಮಾಧ್ಯಮದವ್ರು ರೆಕಾರ್ಡ್ ಮಾಡ್ತಿದ್ದಾರೆ. ಈ ಸಾಲಿನವರು ಹಿಂದಿನ ಸಾಲಿನವರು ಎದ್ದು ನಿಲ್ಬೇಡಿ ಪ್ಲೀಸ್ ಸರ್, ಪ್ಲೀಸ್. ರುಕ್ಮಿಣಿ ರಾಧಾಕೃಷ್ಣ 5 ಹಾಡುಗಳಿದೆ. 5 ಹಾಡುಗಳು ಭಾಳ ಅದ್ಭುತವಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಪಕ್ಕದಲ್ಲೇ ಇರುವ ಪ್ರೇಮ ಕವಿಗಳು ಭಾಳ ಅದ್ಭುತವಾಗಿ ಬಂದಿದೆ ಸರ್ ಹಾಡು. ಭಾಳ ದಿನ ಆಯಿತು ಮಾಧುರ್ಯವಾಗಿರುವಂಥ ಹಾಡುಗಳು ಕೇಳೋದು. ಸೊ ಭಾಳ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 5 ಹಾಡು ತುಂಬ ಚೆನ್ನಾಗಿ ಬಂದಿದೆ. ರಜತ್ ಹೆಗ್ಡೆ ಅವರು ಮತ್ತು ಸಂಚಿತ್ ಹೆಗ್ಡೆ, ಶ್ರೀರಾಮ್, ಸಾಕಷ್ಟು ಜನ ಆಡಿದ್ದಾರೆ. ಎಲ್ಲ ಹಾಡೂ ನೋಡಿದ್ದೇನೆ. ಪ್ರಾಣ್ ಅವರು ಡಿ ಬಾಬು ಅವರು ಇದ್ದಂತೆ ಭಾಳ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅವರು. ಸೊ ಎಲ್ಲಿದ್ದಾರೆ ನಿರ್ದೇಶಕರು? ಬನ್ನಿ ಸರ್, ನೀವು ಬನ್ನಿ. ಸೊ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ನಾನು ಕೂಡ. ಶಿಲ್ಪಾ ಶ್ರೀನಿವಾಸ್ ಅವ್ರ ಸನ್ನು ನಮ್ಮ ಭರತ್ ಇವರನ್ನೇ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರಿ. ಲೊಕೇಶನ್ನು ಕೂಡ ಭಾಳ, ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ಏನೋ ಕುಂಭಕೋಣಮು ಭಾಳ ಕಡೆ ಟೆಂಪಲ್ಸ್ ಎಲ್ಲ ಹೋಗಿ ಶೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ಭಾಳ ಏನೋ ಡಿಫ್ರೆಂಟಾಗಿದೆ ಸಬ್ಜೆಕ್ಟ್ ಮಾತ್ರ. ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ನನಗೆ ಭಾಳ ಆತ್ಮೀಯರು. ಪ್ರಜಾಪ್ರಭುತ್ವ ಆಡಿಯೋ ಆವಾಗ ಸುಮಾರು 35 ವರ್ಷದ ಹಿಂದಿನ ಮಾತನ್ನು ಕೂತೀನಿ. ಡಿ ಬಾಬು ಅವ್ರದ್ದೇ ಡೈರೆಕ್ಷನ್ ಅದು. ಸೊ ಆಗಿದ್ದ ಪರಿಚಯ. ಸೊ ಅದೇ ರೀತಿ ಅದೇ ನಗು, ಅದೇ ರೀತಿ ಇಂಡಸ್ಟ್ರಿಯಲ್ಲಿದ್ದಾರೆ. ಸೊ ಅದೇ ಹೇಳ್ತಾ ಇದ್ದೆ, ಭರತ್ ಇದು ವೆರಿ ನೈಸ್ ಬಾಯ್, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ ಅಂತ. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಭರತ್, ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಹನುಮಂತು ಅವರು ಇದಕ್ಕೆ ನಿರ್ಮಾಪಕರು. ಇನ್ನೊಬ್ಬರು ಚಂದನ್ ಅಲ್ಲ, ಉಮೇಶ್ ಅವರು ಕೂಡ ಭಾಳ ಇದಿಟ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದಾರೆ ಅವರು ಸಿನಿಮಾ ಇಂಡಸ್ಟ್ರಿಗೆ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ಪಿಕ್ಚರ್ ಸೂಪರ್ ಹಿಟ್ ಆಗಲಿ. ನಾವು ಲಹರಿ ಸಂಸ್ಥೆ ನಿಮ್ಮ ಜೊತೆಯಲ್ಲಿ, ಇಡೀ ಟೀಮ್ ಜೊತೆಲಿ ನಾವು ಇರ್ತೀವಿ. ಐ ವಿಶ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್.